ಶ್ರೀ ಗುರುಭ್ಯೋ ನಮಃ. ಹಾಸನ ಜಿಲ್ಲೆ ಸಕಲೇಶಪುರದಲ್ಲಿ ಸುಮಾರು 450 ವರ್ಷಗಳಿಗಿಂತಲೂ ಹಿಂದೆ ಪ್ರತಿಷ್ಠಾಪನೆಗೊಂಡಂತಹ ಶ್ರೀ ರಾಮೇಶ್ವರ ಅನ್ನುವಂಥ ಹೆಸರಿನಲ್ಲಿ ಒಳ್ಳಳ್ಳಿ ಮಂಜಯ್ಯನವರು ಮತ್ತು ಅವರ ಕುಟುಂಬಸ್ಥರು ಕಾಶಿಯಿಂದ ರಾಮೇಶ್ವರ ಅನ್ನುವಂತಹ ಹೆಸರಿನಲ್ಲಿ ಸಾಲಿಗ್ರಾಮವನ್ನು ಪ್ರತಿಷ್ಠಾಪನೆ ಮಾಡಿದಂತಹ ವಿಶೇಷವಾದಂತಹ ಕ್ಷೇತ್ರವಾಗಿದ್ದು, ಹೀಗೆ ಸುಮಾರು ವರ್ಷಗಳಿಂದ ಮಲ್ಲೇಶ್ವರ ಅನ್ನುವಂಥ ಹೆಸರಿನಿಂದ ಪೂಜಿಸಲ್ಪಟ್ಟು ಸುಮಾರು 25 ವರ್ಷಗಳ ಹಿಂದೆ ವಿಶೇಷವಾಗಿ ನೂತನವಾದಂತಹ ಗರ್ಭಗೃಹ, ಹಾಗೆಯೇ ನೂತನವಾದಂತಹ ಮಹಾಗಣಪತಿ ಹಾಗೂ ಪಾರ್ವತಿ ಅಮ್ಮನವರು ಸಹಿತವಾಗಿ ಪರಿವಾರ ದೇವರುಗಳ ಸಹಿತವಾಗಿ ಒಳಮಲ್ಲೇಶ್ವರ ಸ್ವಾಮಿ ಅನ್ನುವಂಥ ಹೆಸರಿನಲ್ಲಿ ಇಲ್ಲಿನ ಭಕ್ತಾದಿಗಳು ಮತ್ತು ಅಂದಿನ ವಿಶೇಷವಾದಂತಹ ಒಳಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಅನ್ನುವಂಥ ಹೆಸರಿನಲ್ಲಿ ಸಮಿತಿಯನ್ನು ರಚಿಸಿ ಅದಕ್ಕೆ ಅಧ್ಯಕ್ಷರನ್ನಾಗಿ ನಮ್ಮ ಸಕಲೇಶಪುರದ ವರ್ತಕರಾಗಿರತಕ್ಕಂತಹ ಮತ್ತು ದಾನ ಧರ್ಮದಲ್ಲಿ ವಿಶೇಷವಾದಂತಹ ಆಸಕ್ತಿಯನ್ನು ಹೊಂದಿದಂತಹ ಧರ್ಮನಿಷ್ಠರಾಗಿರತಕ್ಕಂತಹ ಶ್ರೀಮತಿ ಅಸಾಲ್ಭಾಯಿ ಮತ್ತು ಶ್ರೀ ದುಲ್ರಾಜ್ ಜೈನ್ ಇವರನ್ನು ಅಧ್ಯಕ್ಷರನ್ನಾಗಿ ಆ ಸಮಿತಿಗೆ ನೇಮಿಸಿ ವಿಶೇಷವಾಗಿ ಒಳಮಲ್ಲೇಶ್ವರ ಅನ್ನುವಂಥ ಹೆಸರಿನಿಂದ ಪ್ರತಿಷ್ಠಾಪನೆಗೊಂಡಿತು. ಈ ಸಾನ್ನಿಧ್ಯವು ಹೇಮಾವತಿ ನದಿ ತೀರದಲ್ಲಿ ದಕ್ಷಿಣಗಾಮಿನಿಯಾಗಿ ಹರಿಯುವಂತಹ ಈ ಹೇಮಾವತಿ ನದಿ ತೀರದಲ್ಲಿ ಈ ಸನ್ನಿಧಿ ಇರತಕ್ಕಂಥದ್ದು ವಿಶೇಷವಾಗಿರತಕ್ಕಂಥದ್ದು. ಎಲ್ಲ ಭಕ್ತಾದಿಗಳು ಅವರವರ ಕಷ್ಟ ಕಾರ್ಪಣ್ಯಗಳನ್ನು ಭಗವಂತನಲ್ಲಿ ಪ್ರಾರ್ಥಿಸಿ ಅಭಿಷೇಕ ಪೂಜಾದಿಗಳನ್ನು ಸಲ್ಲಿಸಿದ ಕ್ಷಣ ಮಾತ್ರದಲ್ಲಿ ಅವರ ಕಷ್ಟಗಳು ನಿವಾರಣೆಯಾಗಿ ಭಕ್ತರಿಗೆ ಅನುಗ್ರಹ ಪ್ರಾಪ್ತವಾಗಿ ಸುಖವನ್ನು ಪಡೆದಿರತಕ್ಕಂಥದ್ದು ಇಲ್ಲಿನ ವಿಶೇಷತೆ. ಹಾಗೆಯೇ ಹೀಗೆ 3 ದಿನಗಳಿಂದ ವಿಶೇಷವಾಗಿ ಈ ಸನ್ನಿಧಿಯಲ್ಲಿ ಪುರಪ್ರತಿಷ್ಠಾಪನಾಂಗವಾಗಿ ವಿಶೇಷ ಹೋಮ ಹವನಾದಿಗಳು ನಡೆದು ಇವತ್ತಿನ ದಿನ ಬೆಳಿಗ್ಗೆ ವಿಶೇಷವಾಗಿ ಪುರಪ್ರತಿಷ್ಠಾಪನೆ ಮತ್ತು ತತ್ವಹೋಮ, ಮಹಾಮೃತ್ಯುಂಜಯ ಹೋಮ, ಮಹಾಗಣಪತಿ ಹೋಮ, ದುರ್ಗಾ ಹೋಮಾದಿಗಳೊಂದಿಗೆ ಶ್ರೀಯುತ್ರ ಹೋಮದೊಂದಿಗೆ ಕಲಾವೃತ್ತಿ ಹೋಮವು ವಿಶೇಷವಾಗಿ ನಡೆದು ಈ ದಿನ ಸಾಯಂಕಾಲ ವಿಶೇಷ ಕಾಲದಲ್ಲಿ ಈಗ ಬ್ರಹ್ಮಕಲಶ ಸ್ಥಾಪನೆ, ಸರ್ವತೋಭದ್ರ ಮಂಡಲ ರಚನೆ, ಹಾಗೆ ಸ್ಥಾಪನ ಹೋಮಾದಿಗಳು ಹಾಗೂ ನಿತ್ಯ ಬಂದಿ ಇತ್ಯಾದಿಗಳೆಲ್ಲವೂ ಕೂಡ ನಡೆಯುವಂತಹದ್ದು. ನಾಳೆ ಅದಕ್ಕೆ ವಿಶೇಷವಾಗಿ ಬೆಳಿಗ್ಗೆ 6:30ಕ್ಕೆ ಸ್ವಾಮಿ ಮಲ್ಲೇಶ್ವರ ಸ್ವಾಮಿಗೆ ಬ್ರಹ್ಮಕಲಶಾಭಿಷೇಕ, ಪಂಚಾಮೃತಾಭಿಷೇಕ, ಸೂಕ್ತಾಭಿಷೇಕ, ಮಹಾಪೂಜಾದಿಗಳೆಲ್ಲವೂ ಕೂಡ ನಡೆದು ಆ ನಂತರ ಪ್ರಾಯಶ್ಚಿತ್ತ ಹೋಮಾದಿಗಳು ಮತ್ತು ಚಂಡಿಕಾ ಹೋಮ ಮತ್ತು 12 ಹೋಮ ಪೂರ್ಣಾವತಿ ಮತ್ತು ಮಹಾಪೂಜೆ, ಮಹಾಮಂಗಳಾರತಿಗಳು ನಡೆದು ಸಾಯಂಕಾಲ ವಿಶೇಷವಾಗಿ ಉತ್ಸವಾದಿಗಳು, ಪುಷ್ಪಾರ್ಚನೆ, ದಿಗ್ಬಲಿ, ಮಹಾಪೂಜಾದಿಗಳು, ಅಷ್ಟಾಮಾಸಿ ಇತ್ಯಾದಿಗಳನ್ನು ನಡೆದು ವಿಶೇಷವಾದಂತಹ ಶ್ರೀ ಒಳಮಲ್ಲೇಶ್ವರ ಸ್ವಾಮಿ ಪ್ರತಿಷ್ಠಾಪನಾಂಗವಾಗಿ ಮಾಡುವಂತಹ ಅಷ್ಟಬಂಧ ಬ್ರಹ್ಮಕಲಶೋತ್ಸವಾದಿಗಳು ಪರಿಸಮಾಪ್ತಿಯಾಗುತ್ತಾರೆ. ಭಕ್ತಾದಿಗಳು ಜೀವನದಲ್ಲೊಮ್ಮೆ ಈ ಒಂದು ಸನ್ನಿಧಿಗೆ ಬಂದು ದೇವರ ದರ್ಶನವನ್ನು ಮಾಡಿ ಹೇಮಾವತಿಯಲ್ಲಿ ಸ್ನಾನಾದಿಗಳನ್ನು ಪೂರೈಸಿ ಭಗವಂತನ ಅನುಗ್ರಹವನ್ನು ಪಡೆಯುವಂತಹದ್ದು ಅವರ ಜೀವನ ಸಾರ್ಥಕವಾಗಿರುತ್ತದೆ. ಒಳಮಲ್ಲೇಶ್ವರ ಅನುಗ್ರಹ ಸಮಸ್ತರಿಗೂ ಸದಾಕಾಲ ಸಿಗಲಿ ಹಾರೈಸುತ್ತ ದೇವರನ್ನು ಪ್ರಾರ್ಥಿಸುತ್ತ ಎಲ್ಲರಿಗೂ ಶುಭ ಬಯಸುತ್ತೇನೆ. ಶುಭವಾಗಲಿ. ಶ್ರೀ ಒಳಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ 480 ವರ್ಷದಲ್ಲಿ ನಾವು ಪ್ರಾರಂಭ ಮಾಡಿದ್ದು ಪುನಃಪ್ರತಿಷ್ಠಾಪನೆ. ಈಗ 505 ವರ್ಷಗಳಾಗಿದೆ. 25ನೇ ವರ್ಷದ ಈ ಒಂದು ಕಾರ್ಯಕ್ರಮ ಎಲ್ಲರ ಸಹಕಾರದೊಂದಿಗೆ ವಿಶೇಷವಾಗಿ ನಡೆದಿದೆ. ಈ ಒಂದು ಕಾರ್ಯಕ್ರಮವನ್ನು 25 ವರ್ಷಗಳ ಶ್ರಮದ ಒಂದು ಫಲ ಇವತ್ತು ಎಲ್ಲರಿಗೂ
ಕಣ್ಣಿಗೆ ಸಿಕ್ಕಿದೆ, ನಮಗೂ ಅದರ ಅನುಭವ ಆಗಿದೆ. ಈ ಒಂದು ದೇವಸ್ಥಾನದ ಶಕ್ತಿ ಬಹಳ ಇದೆ. ಯಾಕೆಂದರೆ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳು ಪ್ರತಿ ದಿವಸ ದೇವರಿಗೆ ನೈವೇದ್ಯ, ಹಾಗೆ ಪ್ರತಿ ದಿವಸ ಕಾರ್ಯಕ್ರಮಗಳನ್ನು ಕೂಡ ಸಂಕಷ್ಟಿ ಮತ್ತು ಸತ್ಯನಾರಾಯಣ ಪೂಜೆ ಮತ್ತು ಅಮಾವಾಸ್ಯೆ ಪೂಜೆ ಪ್ರತಿಯೊಂದಲ್ಲೂ ಕೂಡ, ಹಾಗೆ ವಾರ್ಷಿಕೋತ್ಸವ, ಕಾರ್ತಿಕ ಮಾಸದ ಪೂಜೆ, ಹಾಗೆ ಮಹಾಶಿವರಾತ್ರಿ ಕಾರ್ಯಕ್ರಮ ಇವೆಲ್ಲವನ್ನ ಈ ದೇವಸ್ಥಾನದಲ್ಲಿ ಸತತವಾಗಿ ನಡೆಸ್ಕೊಂಡು ಬಂದಿದ್ದೇವೆ. 1101 ಲೀಟರ್ನಿಂದ ಹಾಲಿನ ಅಭಿಷೇಕ ಶುರುವಾಗಿದ್ದು ಇವಾಗ 1200 ಲೀಟರ್ನ ಹಾಲಿನ ಅಭಿಷೇಕ ನಡೀತಾ ಇದೆ. ಪ್ರತಿ ವರ್ಷ 1008 ಎಳನೀರಿನ ಅಭಿಷೇಕ ನಡೀತಾ ಬಂದಿದೆ. ಈ ವರ್ಷ ಮಾತ್ರ ಕಾರ್ತಿಕ ಮಾಸದಲ್ಲಿ ಆ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಶ್ರಾವಣ ಮಾಸದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಇರುವುದರಿಂದ ಶ್ರಾವಣ ಮಾಸದಲ್ಲಿ ಆ ಒಂದು ಎಳನೀರಿನ ಅಭಿಷೇಕದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ಸಕಲೇಶ್ವರದ ಬಂಧು ಬಾಂಧವರು ಹಾಗೂ ಎಲ್ಲ ನಮ್ಮ ಈ ದೇವಸ್ಥಾನದ ಭಕ್ತಾದಿಗಳ ಸಹಕಾರ ಹಾಗೂ ನಮ್ಮ ದೇವಸ್ಥಾನದ ಅಧ್ಯಕ್ಷರು ಹಾಗೂ ಟ್ರಸ್ಟ್ನ ಎಲ್ಲ ಸದಸ್ಯರ ಒಂದು ಸಹಕಾರದೊಂದಿಗೆ ಈ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಕ್ಕೆ ಕೈ ಜೋಡಿಸಿದ್ದಾರೆ. ಸದಾ ಇದೇ ರೀತಿಯಲ್ಲಿ ಈ ಒಂದು ದೇವಸ್ಥಾನ ಇನ್ನೂ ಉತ್ತುಂಗಕ್ಕೆ ಹೋಗಲಿ ಅಂತ ಹೇಳಿ ಈ ಸಮಯದಲ್ಲಿ ಕೇಳ್ಕೊಳ್ತಾ ನನ್ನ ನಮಸ್ಕಾರ. ಭಕ್ತ ಮಹಾಶಯರೇ, 1999ನೇ ಇಸ್ವಿಯಲ್ಲಿ ನನಗೆ ಈ ಟ್ರಸ್ಟಿನ ಎಲ್ಲರೂ ಸಕಲೇಶ್ಪುರದ ನಾಗರಿಕರು ಅಧ್ಯಕ್ಷರಾಗಿ ಮಾಡಿ ನಾವೊಂದು ಕಮಿಟಿ ಮಾಡಿ ಈಗ ಇದು 3ನೇ ಸಲ. 2000ರಲ್ಲಿ ಮೊದಲನೇ ಪ್ರತಿಷ್ಠಾಪನೆ, 2012ರಲ್ಲಿ 2ನೇ ಅಷ್ಟಬಂಧನ ಹಾಗೂ ಈ 25ನೇ ವರ್ಷದ ಈ ಥರ ಕಾರ್ಯಕ್ರಮ ನಡೀತಾ ಇರೋದು ಎಲ್ಲ ಹೆಮ್ಮೆಯ ವಿಷಯ. ಇದಕ್ಕೆ ಎಲ್ಲ ಭಕ್ತಾದಿಗಳ ಸಹಕಾರ, ನಮ್ಮ ಟ್ರಸ್ಟಿನ ಎಲ್ಲ ಸದಸ್ಯರ ಸಹಕಾರದಿಂದ ಈ ನೆರವಿಗೆ ಬಂದಿದ್ದೀವಿ. ಈ ಕೆಲಸಗಳು, ಇಷ್ಟು ದೊಡ್ಡ ದೊಡ್ಡ ಕೆಲಸಗಳು ಎಲ್ಲ ಆಶ್ಚರ್ಯ ಪಡ್ತಾರೆ ಭಕ್ತಾದಿಗಳು, ಹೇಗೆ ಮಾಡ್ತೀರಾ ಅಂತ. ನಾನು ಮಾಡೋದು, ನಮ್ಮ ಟ್ರಸ್ಟ್ನವ್ರು ಮಾಡೋದು ಏನೂ ಇಲ್ಲ. ಇದೆಲ್ಲ ಹೊಳೆ ಮಲ್ಲೇಶ್ವರ ಅವನು ಖುದ್ದು ನಿಂತು ನಮಗೆ ಏನು ಪ್ರೇರಣೆ ಕೊಡ್ತಾನೆ ಅದು ನಾವು ಮಾಡ್ತೀವಿ. ನಮ್ಮ ಮುಂದಿನೂ ಹೆಚ್ಚಿನ ಇಲ್ಲಿ ಒಂದು ಕಟ್ಟಡ ದಿನ ವರ್ಷಕ್ಕೆ ಸುಮಾರು ಒಂದು 300ರಿಂದ 400 ಮದುವೆಗಳು ಇಲ್ಲಿ ನಡೀತಾ ಇದೆ. ಅತಿ ಕಮ್ಮಿ 3000 ರೂಪಾಯಲ್ಲಿ ಒಂದು ಮದುವೆಯನ್ನು ಮಾಡಿಸ್ತೀವಿ. ಸ್ಕೂಲ್ ಮಕ್ಕಳಿಗೆ ಏನು ಬೇಕು ಊಟದ ವ್ಯವಸ್ಥೆ ಮಾಡ್ತೀವಿ. ಬ್ಲಡ್ ಕ್ಯಾಂಪ್ ಸಹ ಮಾಡಿದ್ದೀವಿ. ಇದೆಲ್ಲ ಟ್ರಸ್ಟಿನಿಂದ ಸಹಕಾರದಿಂದ ಆಗಿದೆ. ಮತ್ತು ದೊಡ್ಡದಾಗಿ ಇದು ಹೊಳೆ ಮಲ್ಲೇಶ್ವರ ಸ್ವಾಮಿಯ ಸಹಕಾರದಿಂದ ಆಗಿದೆ. ಭಗವಂತ ಎಲ್ಲರಿಗೂ ಫಸ್ಟು ಆರೋಗ್ಯ ಕೊಡಲಿ. ಆರೋಗ್ಯ ಕೊಟ್ಟಾಗ ಎಲ್ಲರೂ ಹೆಚ್ಚು ಮನಸ್ಸಿಂದ ಸೇವೆ ಮಾಡ್ತಾರೆ. ನಮ್ಮ ಟ್ರಸ್ಟ್ನಲ್ಲಿ ಏನು ಭೇದ ಭಾವ ಯಾರು ಇಲ್ಲ, ಎಲ್ಲ ಅಣ್ಣ ತಮ್ಮದೊಂದಿಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಭಗವಂತ ಎಲ್ಲರಿಗೂ ಶಕ್ತಿ ಕೊಡಲಿ, ಆಯುಸ್ ಕೊಡಲಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಒಂದೆರಡು ಮಾತನ್ನು ಮುಗಿಸ್ತೀನಿ. ನಮ್ಮ ಟ್ರಸ್ಟಿನ ಒಂದು ಸದಸ್ಯರು, ಅದು ದೇವಸ್ಥಾನದವರು, ಅಧ್ಯಕ್ಷರಿಗೆ ಗೌರವಾರ್ಪಣೆಯಾಗಿ ಒಂದು ಸಾಲ ಹೊಂದಬೇಕು ಅಂತ ಹೇಳಿ ಅವರು ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳು. ಭಾರಿ ಸಂತೋಷ ಆಯಿತು. ಅವರು ಈ ದೇವಸ್ಥಾನದ ಮೂಲಸ್ಥರ ಸಂಬಂಧಿಕರು. ಅವರು ಭಾರಿ ಬೆಂಗಳೂರಿನಿಂದ ಇಲ್ಲಿ ಯಾವುದೇ ಕಾರ್ಯಕ್ರಮ ಇದ್ದು ಬಂದು ಸೇರಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಪ್ರತಿಯೊಂದು ಪ್ರತಿ ವರ್ಷದ ಸೇವೆಗೆ ಅವರ ಸೇವೆ ನಡೀತಾ ಇದೆ. ಅವರಿಗೆ ಇನ್ನೊಮ್ಮೆ ಧನ್ಯವಾದಗಳನ್ನು ಹೇಳ್ತಾರೆ. ಅಶ್ವಥ್ ಅವರು ಏನಾದ್ರು ಹೇಳ್ತೀರಾ? ನೀವು ಮಾತಾಡಿ, ಆಮೇಲೆ ಇವ್ರು ಮಾತಾಡಿ. ಕೊಡಿ ನೀವೇ ಮಾತಾಡಿ. ಇಲ್ಲಿನ ಅಧ್ಯಕ್ಷರಾದ ದೂಲ್ರಾಜರವರೇ ಮತ್ತು ಎಲ್ಲ ಕಮಿಟಿ ಸದಸ್ಯರೇ, ನಾನು 25 ವರ್ಷದಿಂದಲೂ ಬರ್ತಾ ಇದ್ದೇನೆ. ಬರುವಾಗ ಸಣ್ಣ ಒಂದು ದೇವಸ್ಥಾನ ಇತ್ತು. ಈಗ ನೋಡುವಾಗ ಬಹಳ ಚೆನ್ನಾಗಿ ಮಾಡಿದ್ದಾರೆ. ದೂಲ್ರಾಜರವರ ಸಾಧನೆ ಅಂದರೆ ಅಮೋಘ ಅಂತ ಹೇಳಬಹುದು. ಅವರು ಇಷ್ಟು ವಯಸ್ಸಾದರೂ ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ. ಜನಗಳಿಗೆಲ್ಲ ಅವರ ಮೇಲೆ ತುಂಬ ಅಭಿಪ್ರಾಯ ಇದೆ. ಭಾರಿ ಖುಷಿಯಿಂದ ಇಂಥ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾರೆ. ನಮಗೂ ಇವತ್ತೊಂದು ಸನ್ಮಾನ ಮಾಡಿರ್ತಾರೆ. ಅದಕ್ಕೆ ನಾನು ಆಭಾರಿಯಾಗಿದ್ದೇನೆ ಅವರಿಗೆ. ಹಾಗೆ ದೇವರು ಇನ್ನೂ ಮುಂದಕ್ಕೂ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಹೋಗಲಿ ಎಂದು ದೂಲ್ರಾಜರವರಿಗೆ ಮತ್ತು ಎಲ್ಲ ಕಮಿಟಿ ಸದಸ್ಯರಿಗೆ ನಾನು ಹೇಳ್ತೇನೆ.
ಈ ದೇವಸ್ಥಾನದ ಮಕ್ಕಳು ಕಾಶಿಗೆ ನಗರ ಹುಡ್ಬೋದು ಬೆಂಗಳೂರಿಗೆ ಒಂದು ಒಳ್ಳೆ ಪ್ರಚೋದನೆ ಆಯಿತು. ಅವರು ಕಾಶಿಗೆ ತಕ್ಷಣ ಕಷ್ಟೋಗ್ತಾ ಇತ್ತು. ಅವಾಗ ರಾಮೇಶ್ವರ ತತ್ತಂತೆ ಗೊತ್ತಿಲ್ಲ. ಆಮೇಲೆ ಹೊಳೆ ಮನೇಶ್ವರ ಅಂತ 2 ವರ್ಷದಿಂದ ಮಳೆ ಬಂತೀನಿ. ಇಲ್ಲಿ ಒಂದು ಸಂಘರ್ಷ ಮಾಡಿ ಪಂಜಾಬ ಮಾಡಿದ್ಮೇಲೆ ಮಳೆ ಆಯ್ತಂತೆ ಊರಿನಲ್ಲಿ. ಅವಾಗ ಹೊಳೆ ಮನೇಶ್ವರ ಅಂತ ನಾಮಕರಣ ಆಯಿತು. ದೇವಸ್ಥಾನ ನಡ್ಕೊಂಡು ಬರ್ತಾಯಿತ್ತು. ಕಡೆಗೆ ನಮ್ಮ ದೂರಾಗಿ ಹೊತ್ಕೊಂಡ್ಬಿಟ್ಟು ದೇವಸ್ಥಾನ ತುಂಬ ಚೆನ್ನಾಗಿ ನಡ್ಸ್ಕೊಂಡು ಬರ್ತಾ ಇದ್ದಾರೆ. 15 ನಿಮಿಷ ಆಗಿ ಆರಾಧನೆ ಕೊಟ್ಬಿಟ್ಟು ಇನ್ನಷ್ಟೊಳಗೆ ಶ್ರೀಮಂತಿಗೆ ಬರಲಿ ದೇವಸ್ಥಾನ ಸೇವೆ ಮಾಡಲಿಕ್ಕೆ. ಒಂದು ಹೇಳ್ತೀನಿ, ಧರ್ಮಸ್ಥಳದಲ್ಲಿ ವೇದ ಹೆಗ್ಡೆ ಇದ್ದಾರೆ. ಇಲ್ಲಿ ನಮ್ಮ ಹೊಳೆ ಮನುಷ್ಯನಿಗೆ ದುರ್ಗಾಜಿ ತನ್ನ ಮನಸ್ಸು ಬಂದೆ ಅದು ಹೇಳ್ತಾ ಇದ್ದೀನಿ. ನಮಸ್ಕಾರ. ಹೊಳೆಮಲ್ಲೇಶ್ವರ ಸ್ವಾಮಿ ಸಕಲ ಧರ್ಮಗಳನ್ನು ನೀಡಲಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು. ಇವರು ಪರಮೇಶ್ವರ್ಗೆ ನೆಕ್ಸ್ಟ್ ಅಶ್ವಥ್ ಅವರು ಲಿಂಗರಾಜ್ ನಾಯ್ಡು ಅವರು ಇದ್ದಾರೆ. ಪ್ರಸಾದ ಒಂದು ಕೊಡಿ ಜಲ್ದಿ. ಪ್ರಸಾದ ಪರಮೇಶ್ವರಿ ಜಾನೆ ಸರ್ವೇ ಗ್ರಹ ಸರ್ವಕಾಲ ಚೂರಿ ಅವ್ರಿಗೆ ಆರಾಮಾಗಿ ಮಾಡೋಣ. ಊಟ ಮಾಡ್ಕೊಂಡು ಹೋಗ್ತಾರೆ. ಲಾಸ್ಟ್ ಚೆನ್ನಾಗಿ ಮಾಡ್ಬೋದು. ಚಂದ್ರು ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಅವರು ಕೂಡ ಹಲವಾರು ವರ್ಷಗಳಿಂದ ನಿರಂತರವಾಗಿ ನಮ್ಮ ದೇವಸ್ಥಾನಕ್ಕೆ ಸೇವೆಯನ್ನು ಸಲ್ಲಿಸಿದ್ದಾರೆ. ತುಂಬಾ ಅಭಿಮಾನ ಅವರು ಕೂಡ ನಮ್ಮ 25ನೇ ವರ್ಷದ ಅಷ್ಟಬಂಧ ಮಹೋತ್ಸವದ ಸವಿ ನೆನಪಿಗಾಗಿ ಅವರಿಗೆ ನಮ್ಮ ದೇವಸ್ಥಾನದ ಅಧ್ಯಕ್ಷರು ಒಂದು ಗೌರವ ಸಮರ್ಪಣೆಯನ್ನ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ನಮ್ಮ ದೇವಸ್ಥಾನ ಅಂತ ಹೇಳಿದ್ರೆ ಅವರಿಗೆ ತುಂಬಾ ಅಭಿಮಾನ. ಹಾಗಾಗಿ ಈ ಒಂದು ಇಳಿ ವಯಸ್ಸಿನಲ್ಲೂ ಕೂಡ ನಮ್ಮ ದೇವಸ್ಥಾನಕ್ಕೆ ಆಗಮಿಸಿದ್ದಾರೆ ಅಂತ ಹೇಳಿದ್ರೆ ಅವರಲ್ಲಿರುವ ಅಭಿಮಾನವನ್ನು ಎತ್ತಿ ತೋರಿಸುತ್ತೆ. ಅವರಿಗೆ ಅಧ್ಯಕ್ಷರು ಹೀಗೆ ಹೆಚ್ಚಿನ ಆಯಸ್ಸು ಆರೋಗ್ಯ ಆ ಭಗವಂತನಾದ ಹೊಳೆಮಲ್ಲೇಶ್ವರ ಸ್ವಾಮಿ ನೀಡಲಿ ಅಂತ ಕೇಳ್ಕೊಳ್ತಾ ಅವರಿಗೆ ಗೌರವವನ್ನ ಮಾಡಬೇಕು ಅಂತ